ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಕಾವಲ್ವಾಡ್ ಗ್ರಾಮದಲ್ಲಿ SSLC ವಿದ್ಯಾರ್ಥಿಗಳಿಗೆ ಓದಿನ ಮನೆ ಪರಿಕಲ್ಪನೆ. ಈ ಯೋಜನೆ ಅತ್ಯಂತ ವಿನೂತನವಾಗಿ ಪರಿಕಲ್ಪಿತ ಯೋಜನೆಯಾಗಿದ್ದು, ಆದ್ದರಿಂದ ಮೊದಲು ನಾವು ಕ್ರಿಯಾಶೀಲ SDMC ಸಮಿತಿಗೆ ಹಾಗೂ ಪ್ರೌಢಶಾಲಾ ಸಿಬ್ಬಂದಿಗಳಿಗೆ ಅಭಿನಂದಿಸುತ್ತೇನೆ. ಅತಿ ಶೀಘ್ರದಲ್ಲಿ SDMCಗಳ ಸದಸ್ಯರ ಸಭೆಯನ್ನು ಆಯೋಜಿಸಿ ಈ ಕುರಿತು ಎಲ್ಲೆಡೆ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಹೇಳಿದರು. ಮಂಗಳವಾರ ಹಳಿಯಾಳ ತಾಲೂಕಾ ಕಾವಲ್ವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಓದಿನ ಮನೆ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರು, ಸಮುದಾಯದ ಸಹಕಾರದೊಂದಿಗೆ ಸರ್ಕಾರಿ ಪ್ರೌಢಶಾಲೆ ಕಾವಲ್ವಾಡ್ ಅವರ ಈ ಪರಿಕಲ್ಪನೆ ಅತ್ಯಂತ ಫಲಪ್ರದ ನೀಡುವ ಯೋಜನೆ. ಇದು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಪಸರಿಸಿದರೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ SDMC ಸದಸ್ಯರು, ಶಾಲಾ ಮುಖ್ಯಸ್ಥರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಕ್ವಶನ್ ಬ್ಯಾಂಕಿಗೂ ಕ್ವಶನ್ ಪೇಪರ್ಸ್ ಕಲೆಕ್ಷನ್ ವ್ಯತ್ಯಾಸ ಇದೆ. ಕ್ವಶನ್ ಪೇಪರ್ ಏನು ಬರ್ತದೆ, ಎಲ್ಪರ್ ಬ್ಲೂ ಪ್ರಿಂಟ್ ಬರ್ತದೆ. ಕ್ವಶನ್ ಬ್ಯಾಂಕ್ ನಲ್ಲಿ ಪ್ರತಿ ಪಾಠದಿಂದ ಏನು ಬರ್ತದೆ, ಪ್ರತಿಯೊಂದು ಪಾಠದಲ್ಲಿ ಮತ್ತೆ ನೀವೇನ್ ಮಾಡಬೇಕು, ಆ ಕ್ವಶನ್ ಪೇಪರ್ ಎಲ್ಲೆಲ್ಲಿ ಬಿದ್ದಿದೆಯಲ್ಲ ಪಾಠಕ್ಕೆ ಅದನ್ನ ಹೊಂದಿಸಿ ಅದಕ್ಕೆ ಏನು ಮಾಡಿ ಅಂದ್ರೆ ಇವ್ರು ಬ್ಲೂ ಪ್ರಿಂಟ್ ಹಾಕಿರಲ್ಲ ಸರಿ, ಕೂಸ ಅಂತಿದೆ, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್, ಅಪ್ಲಿಕೇಶನ್. ಅದ್ರ ವೈಸ್ ಏನು ಮಾಡ್ಕೊಂಡು ಹೋಗಿ 1, 2, 3, 1, 2, 4 ಮತ್ತೆ ಇದ್ರು ಆ ಥರದಲ್ಲಿ ಏನು ಮಾಡ್ಕೊಳ್ಳಿ ನಾವು ಇದರಲ್ಲಿ ಲ್ಯಾಂಗ್ವೇಜ್ ಅಂದ್ರೆ ಅಪ್ರಿಸಿಯೇಷನ್ ಬರ್ತದೆ. ಅದು ಸ್ವಲ್ಪ ಚೇಂಜ್ ಆಗ್ತದೆ. 25%, ನಿಮ್ದು 20%, 40%, 30%, ಟೋಟಲ್ 100% ಈ ಥರ ಬರ್ತದೆ. ಅದಕ್ಕೆ ಸ್ವಲ್ಪ ಫಿಟ್ ಮಾಡಬೇಕು. ಅಷ್ಟನ್ನು ಮಕ್ಕಳಿಗೆ ಮಾಡಿಕೊಂಡ್ರೆ ನಿಮ್ಗೆ ಏನಾಗ್ತದೆ, ನಿಮ್ಮ ಕೆಲಸ ಸರಳ ಆಗ್ತದೆ. ಸ್ವಲ್ಪ ಅನುದಾನದಿಂದ ಸರ್ಕಾರ ಸಿಗ್ಬೋದು. ಒಂದು 10